ಈ ಒಂದು ಜಿಲ್ಲೆಯ ಪುಣ್ಯ ಭೂಮಿಯಿಂದ ಇವತ್ತೇನು ನಿಂತು ಮಾತಾಡ್ತಾ ಇದ್ದೇನೆ, ಈ ನಾಡಿನ ಜನತೆಗೆ, ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ. ಇವತ್ತು ಈ ರಾಜ್ಯ ಮತ್ತೇನಾದರೂ ಒಂದು ಉತ್ತಮವಾದ ಪರಿಸ್ಥಿತಿಗೆ ಬರಬೇಕಾದರೆ ಜಾತಿಯನ್ನ ಬಿಡಿ. ಕೈ ಜೋಡಿಸಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ. ನಾವು ಚಿಕ್ಕ ಮಕ್ಕಳಿಂದ ಅವರನ್ನ ನೋಡಿದ್ದೇವೆ, ದೇವೇಗೌಡರನ್ನ. ಅವರಲ್ಲಿ ಯಾವ ಬಡ ಕುಟುಂಬಗಳು, ನನ್ನ ರೈತರು ನೆಮ್ಮದಿಯಿಂದ ಎರಡೊತ್ತು ಊಟ ಮಾಡಿ ಜೀವನ ಮಾಡಬೇಕು, ಕುಟುಂಬಗಳು ಸಂತೋಷವಾಗಿರಬೇಕು ಅಂತಕ್ಕಂಥ ಯೋಜನೆಗಳನ್ನು ತರಬೇಕು ಅಂತೇಳಿ ನಿರಂತರವಾಗಿ ಚಿಂತನೆ ಮಾಡಿದ್ರು. 2 ವರ್ಷ ನೀರಾವರಿ ಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ. ಈ ವೇದಿಕೆ ಮುಖಾಂತರ ಉತ್ತರ ಕರ್ನಾಟಕದ ಬಾಗಲಕೋಟೆ, ಬಿಜಾಪುರ, ಕಲಬುರಗಿ, ಯಾದಗಿರಿ ಹಲವಾರು ಜಿಲ್ಲೆಗಳ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ. ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಆಗದೆ ಹೋಗಿದ್ರೆ ಇವತ್ತು ಯಾವೊಂದು ಟ್ರಿಬ್ಯುನಲ್ ನಮಗೆ ನೀರನ್ನ ತೆಗೆದುಕೊಳ್ಳಿಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಟ್ರಿಬ್ಯುನಲ್ ಆದೇಶ ಮಾಡಿದ್ದಾರೆ, 1 ಇಂಚು ಮುಂದಕ್ಕೆ ಹೋಗಲಿಲ್ಲ ಈ ಸರ್ಕಾರ, ಬಂದಂತ ಸರ್ಕಾರಗಳು. ಅವತ್ತು ದೇವೇಗೌಡರು ತೆಗೆದುಕೊಂಡಂತ ನಿರ್ಧಾರ 2000ನೇ ಇಸ್ವಿ ಒಳಗೆ ಮೊದಲನೆಯ ಟ್ರಿಬ್ಯುನಲ್ ಬಚಾವತ್ ಕಮಿಷನ್ ಕೊಟ್ಟಂತ ನೀರನ್ನ ನಾವು ಬಳಕೆ ಮಾಡ್ಕೊಳ್ಳದೆ ಇದ್ರೆ ಅವತ್ತು ಉತ್ತರ ಕರ್ನಾಟಕದ ರೈತರು ಬೀದಿಗೆ ಬರಬೇಕಾದಂತ ಪರಿಸ್ಥಿತಿ ಇತ್ತು. ಕೇವಲ 4 ವರ್ಷದಲ್ಲಿ ಆ ನೀರನ್ನ ಬಳಕೆ ಮಾಡಲಿಕ್ಕೆ ಆಲಮಟ್ಟಿ ಜಲಾಶಯವನ್ನ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂತ ನಿರ್ಧಾರಗಳು ಈ ವೇದಿಕೆ ಮುಖಾಂತರ, ಈ ಪುಣ್ಯ ಭೂಮಿಯಿಂದ ಈ ನಾಡಿನ ನನ್ನ ರೈತ ಬಂಧುಗಳು ಉತ್ತರ ಕರ್ನಾಟಕ ಇರಲಿ, ಮಧ್ಯ ಕರ್ನಾಟಕ ಇರಲಿ, ಮನವಿ ಮಾಡ್ತೇನೆ. ಅವತ್ತು ದುಡ್ಡಿನ ಕೊರತೆ, ಅವರ ಬಜೆಟ್ 3,000 ಕೋಟಿ ರೂಪಾಯಿ ಇದ್ದೇನು. ನೀರಾವರಿ ಬಾಂಡ್ಗಳನ್ನ ಮೊದಲನೇ ಬಾರಿಗೆ ಏನು ಒಂದು ಸರ್ಕಾರದ ಮುಖಾಂತರ ಬಿಡುಗಡೆ ಮಾಡಿ ಹಣ ಸಂಗ್ರಹ ಮಾಡಿದ್ರು. ಹಲವಾರು ವಿಷಯಗಳಿದೆ ಮಾತಾಡ್ಲಿಕ್ಕೆ ಹೋದ್ರೆ. ಇವತ್ತು ಉತ್ತರ ಕರ್ನಾಟಕದ ಜನತೆಗೆ ಮನವಿ ಮಾಡ್ತೀನಿ, ನಿಮ್ಮ ಕಷ್ಟಗಳಿಗೆ ಪರಿಹಾರ. ಯಾವ ದೇವೇಗೌಡರು ರೈತ 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 ಒಂದೊಂದು ಅವರ ರಕ್ತದ ಕಣದಲ್ಲಿ ಆ ರೈತನ ಬಗ್ಗೆ ಚಿಂತೆ ಮಾಡ್ತಾರೆ. ಅವರು ಸಾಧನೆ ಮಾಡಲಿಕ್ಕೆ ಏನು ಆಗದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಈ ನಾಡಿನ ರಾಜಕಾರಣ ಬಲಿ ತೆಗೆದುಕೋತು. ಅದೆಲ್ಲ ಸುದೀರ್ಘವಾಗಿ ನಾನು ಹೇಳಬೇಕು ಅಂದ್ರೆ 2-3 ಗಂಟೆ. ನಾನು 83ನೇ ಇಸ್ವಿಯಿಂದ ಒಂದೊಂದು ದಿನ ಅವರ ರಾಜಕೀಯದ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡದಂತ ರಾಜಕಾರಣಿಗಳು ಒಂದು ದಿನ ನಿಮ್ಮ ಮುಂದೆ ಚರ್ಚೆ ಮಾಡಬಲ್ಲೆ. ಯಾವುದೇ ಒಂದು ಬರವಣಿಗೆಯಲ್ಲಿ ಹಿಡ್ಕೊಂಬಂದು ಚರ್ಚೆ ಮಾಡಲ್ಲ. ನನ್ನ ತಲೆಯಲ್ಲಿದೆ ಒಂದೊಂದು ಕ್ಷಣ ಯಾವ್ಯಾವ ರೀತಿ ಅವರ ನೋವನ್ನು ಅನುಭವಿಸಿದ್ದಾರೆ. ನೋಟ್ ಮಾಡ್ಕೊಂಬಂದು ನಾನು ಭಾಷಣ ಮಾಡಬೇಕಾಗಿಲ್ಲ. ಇವತ್ತು ಅಂತ ಒಬ್ಬ ವ್ಯಕ್ತಿಯ ಕುಟುಂಬದಲ್ಲಿ ನಮಗೇನು ಜನ್ಮ ಕೊಟ್ಟಿದ್ದಾರೆ. ನಾನು ಎಂದೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಟ್ಟವನಲ್ಲ. ನಾನು ರಾಜಕೀಯಕ್ಕೆ ಬರಬೇಕು ಅಂತೇಳಿ ನಮ್ಮ ತಂದೆನೂ ಆಸೆ ಪಟ್ಟು ನನ್ನ ಮೇಲೆ ಒತ್ತಡ ಹಾಕ್ತಾರಲ್ಲ, ಅವರಿಗೆ ನೋವು ಕೊಟ್ಟು ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ಅವರಿಗೆ ನೋವು ಕೊಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇನೆ. ಆದರೆ ನಾನು ಪ್ರವೇಶ ಮಾಡಬೇಕಾದರೆ ಅವರ ಗುರಿ ಏನಿತ್ತು, ಆ ಗುರಿಯನ್ನ ಬಹುಶಃ ಈ ನಾಡಿನ ಚಾಮುಂಡೇಶ್ವರಿ ತಾಯಿ ನನಗೆ ಒತ್ತಡ ಮಾಡಿ ರಾಜಕೀಯಕ್ಕೆ ಕರ್ಕೊಂಬಂದ್ರು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ. ಅವ್ರು ಏನು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ. ಈ ನನ್ನ ಪುಣ್ಯ ಭೂಮಿ, ನನಗೆ ಜನ್ಮ ಕೊಟ್ಟಂತ ಭೂಮಿ ಇದು ಹಾಸನ. ನನಗೆ ನಿಮ್ಮ ಜೊತೆಯಲ್ಲಿ ಅತ್ಯಂತ ನಿರಂತರವಾದಂತ ಸಂಪರ್ಕ ನನಗಿಲ್ಲದೆ ಇರಬಹುದು. ಪ್ರತಿನಿತ್ಯ ನಿಮ್ಮ ಜೊತೆ ನಾನು ಒಡನಾಡಿಯಾಗಿ ನಿಮ್ಮ ಜೊತೆಯಲ್ಲಿ ಬೆರೆದೇ ಇರಬಹುದು ನಾನು. ಆದರೆ ಈ ಜಿಲ್ಲೆಯ ಮಣ್ಣು, ಈ ಜಿಲ್ಲೆಯ ನನ್ನ ತಂದೆ ತಾಯಂದಿರು, ಈ ಜಿಲ್ಲೆಯ ನನ್ನ ಯುವಕರನ್ನ ನಾನು ಮರೆಯತಕ್ಕಂಥವನಲ್ಲ. ಈ ಜಿಲ್ಲೆಯ ಮಗನಾಗಿ
ಈ ಜಿಲ್ಲೆಗೆ ಗೌರವವನ್ನು ಯಾವ ರೀತಿ ರಾಜ್ಯದಲ್ಲಿ ತಂದುಕೊಡಬೇಕು, ಈ ವೇದಿಕೆ ಮುಖಾಂತರ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನೀವು ನನಗೆಲ್ಲ ದೇವರ ಸಮಾನ. ನೀವು ನನಗೆ ಯಾವುದೇ ರೀತಿಯ ಹಣ ಸಂಪಾದನೆ ಮಾಡಬೇಕು ಅಂತ ಆಕಾಂಕ್ಷೆಗಳಿಲ್ಲ. ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲ ಹಣ ಮಾಡಬೇಕು ಅಂತೇಳಿ. ವೇದಿಕೆ ಮೇಲೆ ನನ್ನ ಒಬ್ಬರೇ ಮಗ ಕೂತಿದ್ದಾನೆ. ಅವನಿಗೆ ಎಂದೂ ಸಹ ನನಗೆ ಏನು ಆಸ್ತಿ ಮಾಡಿದೀಯಾ, ನನಗೇನು ಕೊಟ್ಟಿದೀಯಾ ಅಂತಕ್ಕಂಥದ್ದನ್ನು ಕೇಳಿಲ್ಲ. ನನಗಿರ್ತಕ್ಕಂಥ ಮುಂದಿನ ನನ್ನ ಆಯುಷು ಈ ನಾಡಿನ 6.5 ಕೋಟಿ ಜನತೆಯ ಪ್ರತಿ ಮನೆಗಳ ಬೆಳಕನ್ನ ಇವತ್ತು ಬೆಳಗಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ನನ್ನ ಆಯುಷನ್ನ ಸಮರ್ಪಣೆ ಮಾಡ್ಕೋಬೇಕು. ಅದರ ಮುಖಾಂತರ ಈ ಜಿಲ್ಲೆಯಲ್ಲಿ ನಾನೇನು ಜನಿಸಿದ್ದೇನೆ ನಿಮ್ಮೆಲ್ಲರಿಗೂ ನಾನು ಗೌರವವನ್ನು ತಂದುಕೊಡಬೇಕು. ಹಾಸನ ಜಿಲ್ಲೆಯ ಮಗ ಇವತ್ತು ಈ ರಾಜ್ಯದಲ್ಲಿ ಅವರ ತಂದೆ ಏನು ಆಸೆಗಳನ್ನ ಇಟ್ಟುಕೊಂಡಿದ್ರು ಅದನ್ನ ಇವತ್ತು ಮಗನಾಗಿ ನೆರವೇರಿಸಿದ್ದಾನೆ. ಈ ಸವಾಲನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಯಾವ ಕಾಂಗ್ರೆಸ್ ನಾಯಕರುಗಳು ಎಲ್ಲಿದೆ ಜನತಾದಳ ನಾಶ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇವತ್ತಿನ ಈ ಸಭೆ ಪ್ರಥಮ ಬಾರಿ ಲೋಕಸಭೆಯ ಚುನಾವಣೆಗಳಾದ ನಂತರ ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನೀವು ಏರ್ಪಾಡು ಮಾಡಿದ್ದೀರಿ. ರೇವಣ್ಣ ಅವರು ಕಳೆದ ಒಂದು ವಾರದಿಂದ ನಮ್ಮ ಶಾಸಕ ಮಿತ್ರಗಳು ಮಂಜಣ್ಣ ಅವರು, ಬಾಲಣ್ಣ, ಕುಮಾರಸ್ವಾಮಿ, ನಮ್ಮ ಸ್ವರೂಪ್ ಅವರು, ಹಾಗೆ ಸೂರಜ್ ಇರ್ಬೋದು, ನಮ್ಮ ಪಕ್ಷದ ಹಲವಾರು ಮುಖಂಡರುಗಳು ನೀವೆಲ್ಲ ಕಳೆದ 15-20 ದಿವಸಗಳಿಂದ ಶ್ರಮ ಹಾಕಿದ್ದೀರಿ. ಈ ವೇದಿಕೆ ಮುಖಾಂತರ ಈ ಸಭೆಯನ್ನ ಯಶಸ್ಸುಗೊಳಿಸಿರ್ತಕ್ಕಂಥ ಇದು ದೇವೇಗೌಡರು ಮಾತನಾಡಬೇಕಾದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥವರು ಅಂತ ಹೇಳ್ತಾ ಇದ್ದಾರೆ. 2 ಬಾರಿ ಹೇಳಿದ್ರು. ಈ ಕಾರ್ಯಕ್ರಮ ರಾಜ್ಯದ ಮೂಲೆಯಿಂದ ಬಂದಿರತಕ್ಕಂಥದ್ದು. ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ನಿಂತರು ಅಂತ ನಮ್ಮ ನಾಯಕರುಗಳು ವೇದಿಕೆ ಮೇಲೆ ಬಂದಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ. ಆದರೆ ಈ ಸಭೆ ಇವತ್ತು ಈ ಒಂದು ವೇದಿಕೆ ಸಂಪೂರ್ಣ ತುಂಬಿರತಕ್ಕಂಥದ್ದೇನಿದೆ, ಇವತ್ತು 2-2.5 ಲಕ್ಷ ಜನ ಸ್ವಯಂ ನೀವೇ ಈ ಸಭೆಯನ್ನು ಯಶಸ್ಸುಗೊಳಿಸಬೇಕು ಅಂತ ಏನು ಬಂದಿರಿ. ಇದು ಕೇವಲ ಹಾಸನ ಜಿಲ್ಲೆಯ ಜನ ಬಂದಿರತಕ್ಕಂಥ ಕಾರ್ಯಕ್ರಮ. ಇದು ಪಾಪ ಕಾಂಗ್ರೆಸ್ ಪಕ್ಷದವರು ಸಭೆ ಮಾಡಬೇಕು ಅಂದ್ರೆ 7-8 ಜಿಲ್ಲೆಗಳ ಜನ ತರಬೇಕು. ಅವರು ಸರ್ಕಾರದ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೋಬೇಕು. ನಾನು ಈ ವೇದಿಕೆ ಮುಖಾಂತರ ಸರ್ಕಾರದ ರಾಜ್ಯದ ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೇನೆ, ಎಚ್ಚರಿಕೆ ಕೊಡ್ತೇನೆ. ಬಹುಶಃ ಈಗ ಒಂದು 3-4 ದಿನಗಳ ಹಿಂದೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರು ಬಿತ್ತರಿಸಿರ್ತಕ್ಕಂಥ ಒಂದು ವರದಿ ನೋಡಿದೆ. ಈ ರಾಜ್ಯದ ಒಬ್ಬ ನಿವೃತ್ತ ನೀರಾವರಿ ಅಧಿಕಾರಿ ಅಧಿಕಾರದಲ್ಲಿದ್ದಾಗ ಕೆಲವು ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಕಾನೂನು ಬಾಹಿರವಾಗಿ ತೀರ್ಮಾನ ಏನು ತೆಗೆದುಕೊಂಡಿದ್ರು. ಮೊನ್ನೆ ಕೋರ್ಟ್ ಆದೇಶ ಆಗಿದೆ 4 ವರ್ಷಗಳ ಸಜೆ ಅಂತ ಹೇಳಿ. ಈ ಉದಾಹರಣೆಯನ್ನ ಈ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ. ಸನ್ಮಾನ್ಯ ದೇವೇಗೌಡರು ಈಗೇನೋ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ವೀರಪ್ಪನವ್ರನ್ನ ಹಿಡಿಲಿಕ್ಕೆ ಹೋದಂತ ಪೊಲೀಸ್ನವರಿಗೆ ಉಡುಗೊರೆ ಕೊಟ್ಟಿದ್ದು ನಂತರ ಇವತ್ತು ತಂತಿದ ಪೇಪರ್ ಎಲ್ಲ ಬಂದಿದೆ ಅಂದರು. ದೇವೇಗೌಡರು ನೋವಿನಿಂದ ಹೇಳ್ತಾ ಇದ್ರು 30 ಲಕ್ಷ ರೂಪಾಯಿಗಳ ಉಡುಗೊರೆ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿ ನಡೆಸಿದ್ದೀರಿ ತನಿಖೆ ನಾನು ಕಾಣದೇ ಇರೋದ.